ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 2 ದಿನ ಬಾಕಿ ಇರೋದು, ಕ್ಷಣಗಣನೆ ಆರಂಭ ಆಗಿದೆ. ಸೋಮವಾರ ಹೀಗಾಗಿ ಸರ್ಕಾರಿ ರಜೆಯನ್ನ ಘೋಷಿಸಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಿಎಂಗೆ ವಿಪಕ್ಷ ನಾಯಕ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಸೋಮವಾರ ಸರ್ಕಾರಿ ರಜೆಯನ್ನ ಘೋಷಿಸಬೇಕು ಅಂತ. ಸೋಮವಾರ ದೇಶಾದ್ಯಂತ ಹಬ್ಬದ ವಾತಾವರಣ ಇದೆ. ಜನ ಮನೆ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆ ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಸಂಭ್ರಮಕ್ಕೆ ಅನುಕೂಲವಾಗುವಂತೆ ರಜೆಯನ್ನ ಘೋಷಿಸಬೇಕು ಅಂತ ಆಗ್ರಹಿಸಲಾಗಿದೆ. ಸೋಮವಾರ ಸಾರ್ವಜನಿಕ ರಜೆಯನ್ನ ಘೋಷಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಈಗಾಗಲೇ ರಜೆ ಘೋಷಣೆ ಆಗಿದೆ. ಈಗ ರಾಜ್ಯದಲ್ಲೂ ಸಹ ರಜೆಯನ್ನ ಕೊಡಬೇಕು ಅಂತ ಅಶೋಕ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.